ಒಬ್ಬ ವ್ಯಕ್ತಿ ತನ್ನ ಸ್ವಯಾರ್ಜಿತ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ತನ್ನ ಪಾಲಿನ ಆಸ್ತಿಯನ್ನು ತನ್ನ ಇಷ್ಟದ ಪ್ರಕಾರ ಬೇರೆಯವರಿಗೆ ದಾನಪತ್ರದ ಮೂಲಕ ಅಂದರೆ ಗಿಫ್ಟ್ ಡೀಡ್ ಮಾಡಿದ ನಂತರ ಅವನು ಯಾವೆಲ್ಲ ಸಂದರ್ಭಗಳಲ್ಲಿ ಅದನ್ನು ವಾಪಸ್ ಪಡಿಬೋದು, ಯಾವೆಲ್ಲ ಕ್ರಿಟಿಕಲ್ ಕಂಡೀಷನ್ಸ್ಗಳಲ್ಲಿ ಮಾತ್ರ ಅವನು ವಾಪಸ್ ಪಡಿಬೋದು ಅಂತ ನಾವು ತಿಳಿಯೋಣ. ಒಬ್ಬ ವ್ಯಕ್ತಿ ತನ್ನ ಪಿತ್ರಾರ್ಜಿತ ಆಸ್ತಿಯನ್ನು ದಾನಪತ್ರವಾಗಿ ಕೊಟ್ಟಿರ್ತಾನೆ. ಆದರೆ ಆ ಕುಟುಂಬ ವಿಭಾಗ ಆಗುವ ಮೊದಲೇ ತನ್ನ ಹೆಸರಿನಲ್ಲಿ ಆಸ್ತಿ ಇದೆ ಅಂತ ತಿಳಿದು ತನಗೆ ಇಷ್ಟ ಬಂದವರಿಗೆ ಅಂದರೆ ತನ್ನ ಮಕ್ಕಳಿಗೆ ಅಥವಾ ಉಳಿದ ವಾರಸುದಾರರಿಗೆ ಅದನ್ನು ಬರೆದುಕೊಟ್ಟಿರ್ತಾನೆ. ಅಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡಿ ಈಗಾಗಲೇ ಆಗಿರುವಂತಹ ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೋದು. ಹಾಗೆ ಗಿಫ್ಟ್ ಡೀಡ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಕಂಡೀಷನ್ಸ್ನ ಹಾಕಿದರೆ ಅಥವಾ ಕಂಡೀಷನ್ ಮೇರೆಗೆ ಆಸ್ತಿಯನ್ನು ಬೇರೊಬ್ಬರಿಗೆ ರಿಜಿಸ್ಟರ್ ಮಾಡಿದರೆ ಆ ಕಂಡೀಷನ್ಸ್ನ ಅವರು ಪೂರೈಸೋಕ್ಕೆ ಆಗಲಿಲ್ಲ ಅಂದರೆ ಅಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ತಾವೇ ದಾವಿ ಹೂಡಿ ಸಾಕ್ಷಿಗಳನ್ನು ಒದಗಿಸಿ ರಿಜಿಸ್ಟರ್ಗಳನ್ನ ಕ್ಯಾನ್ಸಲ್ ಮಾಡಿಸಬಹುದು. ಹಾಗೆ ಒಂದು ವೇಳೆ ಆಸ್ತಿಯನ್ನು ಮೋಸದಿಂದಲೂ ಅಥವಾ ಬಲವಂತವಾಗಿ ಅಥವಾ ಕ್ರಿಮಿನಲ್ ಆಕ್ಟಿವಿಟಿ ಮೂಲಕ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಆಸ್ತಿಯ ಮಾಲೀಕರು ಕೋರ್ಟ್ನಲ್ಲಿ ನ್ಯಾಯ ಕೇಳಬಹುದು. ಹಾಗೆ ಅದಕ್ಕೆ ತಕ್ಕನಾದಂತಹ ಸಾಕ್ಷಿಗಳನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಮುಖ್ಯವಾಗಿ ಸೀನಿಯರ್ ಸಿಟಿಸನ್ ಆ್ಯಕ್ಟ್ 2017 ಪ್ರಕಾರ ಪೋಷಕರು ತಮ್ಮ ಮಕ್ಕಳಿಗೆ ತಮ್ಮ ಪಾಲಿನ ಸ್ವಯಾರ್ಜಿತ ಅಥವಾ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಯನ್ನು ಬರೆದುಕೊಟ್ಟಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ ತಂದೆ ತಾಯಿಯ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿರುವಂಥದ್ದು ಮಕ್ಕಳ ಜವಾಬ್ದಾರಿಯಾಗಿರುತ್ತೆ. ಆದರೆ ಆಸ್ತಿ ಪಡೆದ ನಂತರ ಮಕ್ಕಳು ಹೆತ್ತವರನ್ನು ತಿರಸ್ಕಾರ ಮಾಡಿದರೆ, ಅವರ ಜವಾಬ್ದಾರಿಗಳನ್ನು ಪೂರೈಸೋಕ್ಕಾಗಲಿಲ್ಲ ಅಂದರೆ ಅಂತಹ ಸಮಯದಲ್ಲಿ ಪೋಷಕರು ನ್ಯಾಯಾಲಯದಲ್ಲಿ ಈ ಆ್ಯಕ್ಟ್ ಮೂಲಕ ತಾವು ಮಾಡಿಕೊಟ್ಟಂತಹ ರಿಜಿಸ್ಟರ್ನ ಕ್ಯಾನ್ಸಲ್ ಮಾಡಿಸಿ ತಮ್ಮ ಹೆಸರಿಗೆ ಆಸ್ತಿಯನ್ನು ಹಿಂಪಡೆಯಬಹುದು. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ.